ಯಾದಗಿರಿನಲ್ಲಿ PSI ಪರಶುರಾಮ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಮಾನ್ಯ ಗೃಹ ಸಚಿವರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾನು ಖುದ್ದಾಗಿ ಮೃತಪಟ್ಟಂಥ PSI ಅವರ ಮನೆಯವರಿಗೂ ಕೂಡ ನಾನು ಬೆಳಗ್ಗೆ ಮಾತನಾಡಿದ್ದೀನಿ. ಅಲ್ಲಿ ಸ್ಥಳೀಯ ಮುಖಂಡರಿಗೂ ಮಾತನಾಡಿದ್ದೀನಿ. ಅವರ ಏನು ಬೇಡಿಕೆ ಇದೆ ಅದರ ತಕ್ಕಂಗೆ ಸರ್ಕಾರ ನಡ್ಕೊಳುತ್ತೆ. ಏನಿದ್ರೂ ಕೂಡ ಇದರಲ್ಲಿ ಅವರೇನು ಎನ್ಕ್ವೈರಿ ಕೇಳ್ತಾ ಇದ್ರಿ ಅದರ ಪ್ರಕಾರ ಎನ್ಕ್ವೈರಿ ಮಾನ್ಯ ಗೃಹ ಸಚಿವರ ಆದೇಶದ ಮೇರೆಗೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡೆಸ್ಕೊಡ್ತೀವಿ. ಶಾಸಕರ ವಿರುದ್ಧ ಮತ್ತು ಮಗನ ವಿರುದ್ಧ ದೂರು ನೀಡಿದ್ದಾರೆ. ನೋಡಿ, ಅವರು ದೂರು ಕೊಟ್ಟಿರೋದನ್ನು ಆಗಲೇ ಕಂಪ್ಲೇಂಟನ್ನು ನಾವು ತಗೊಂಡಿದ್ದೇವೆ. ಅದ್ರ ತಕ್ಕಂಗೆ ಅವ್ರೇನು FIR ಆಗಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮತ್ತು ಕಾನೂನವರು. ಆದರೆ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಇರ್ಬೋದು ಅಥವಾ ಬೇರೆ ಹೇಳಿಕೆ ಇರ್ಬೋದು ಇಲ್ಲ. ಆದರೆ ಒಂದು ಸಾವಾಗಿದೆ, ಅದು ಕೆಲವು ಜನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದ್ದಾರೆ, ಕೆಲವು ಜನ ಬೇರೆ ರೀತಿಯಾಗಿದೆ ಅಂತಂದರೆ ಅದೇನಿದೆ ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ. ಆದರೆ ಇವಾಗ ನಾವು ಮೃತಪಟ್ಟಂಥ PSI ಅವರ ಮನೆಯವರು ಏನಿದ್ದಾರೆ ಅವರು 8 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಅವ್ರ ಆರೋಗ್ಯ ಇಂಪಾರ್ಟೆಂಟ್ ನಮಗೆ. ನಾನು ಕೂಡ ಮಾತನಾಡಿ ಫಸ್ಟು ಆರೋಗ್ಯ ನೋಡ್ಕೊಳ್ಳಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇರ್ಬೋದು, ಕಾಂಪನ್ಸೇಷನ್ ಇರ್ಬೋದು, ಮುಂದೆ ನಾವು ಏನೇನು ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ಅವೆಲ್ಲನೂ ಕೂಡ ನಾವು ಮಾಡ್ತಿದ್ದು. ನಾನೇ ವೈಯಕ್ತಿಕವಾಗಿ ಅವ್ರ ಹತ್ರ ಮಾತನಾಡಿದ್ದೀನಿ. ದರ್ಶನಾಪುರ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ಯಾವುದೇ ರೀತಿ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳೋದು ನಮ್ಮ ಸರ್ಕಾರದ ಜವಾಬ್ದಾರಿ, ನಾವು ಮಾಡ್ತೀವಿ. ಯಾವುದು ಇಲ್ಲ, ಅವರು ಹೋದ ವಾರ ನನ್ನ ಹತ್ರ ಬಂದಿದ್ದರು. ನಾನು ಇಲ್ಲಿ ಕಲಬುರಗಿನಲ್ಲೋ ಅಥವಾ ಯಾದಗಿರಿನಲ್ಲೋ ಎಲ್ಲಾದರೂ ಅನುಕೂಲ ಮಾಡಿ, ನಂದು ಒಂದೇ ವರ್ಷ ಆಗಿರೋದು, ಎಲೆಕ್ಷನ್ ಟ್ರಾನ್ಸ್ಫರಿಗೆ ಅಫ್ಜಲ್ಪುರಿಗೆ ಬಂದಿದ್ದೆ, ಈಗ ವಾಪಸ್ ಹಾಕಿದ್ದಾರೆ ಅಂತ. ನಾನು ಆಯಿತು ನಾವು ನೋಡ್ತೀವಿ ಅಂತ ಹೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ. ಗುಲ್ಬರ್ಗಕ್ಕೆ ಬನ್ನಿ, ನಮಗೂ ಸ್ವಲ್ಪ ಸಿಬ್ಬಂದಿಯ ಕೊರತೆ ಇದೆ ಗುಲ್ಬರ್ಗದಲ್ಲಿ. ಗುಲ್ಬರ್ಗದಲ್ಲಿ ಬಂದರೆ ನಾನೇ ಅನುಕೂಲ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಅವರು ಒಂದು 2 ದಿನ ಟೈಮ್ ಕೇಳಿದರು. 2 ದಿನ ಟೈಮ್ ಕೊಡಿ ಸರ್, ನಾನು ಮನೆಯವ್ರ ಹತ್ರ ಎಲ್ಲ ಮಾತನಾಡ್ತೀನಿ. ಯಾದಗಿರಿಗೆ ಈಗ ತಾನೇ ಶಿಫ್ಟ್ ಆಗಿದೆ, ಮತ್ತು ಗುಲ್ಬರ್ಗ ಬರಬೇಕು ಅಂದರೆ ಮಕ್ಕಳ ಸ್ಕೂಲಿಗೆ ಏನಾದರೂ ಅಡಚಣೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ಒಂದು 2 ದಿನ ಟೈಮ್ ಕೇಳಿದರು. ಅಷ್ಟರಲ್ಲಿ ಹಾಗಿರೋದು ಬೆಳವಣಿಗೆ ಆಗಿದ್ದು ತುಂಬಾ ಏನು 30 ಲಕ್ಷದ ಒಂದು ಆರೋಪ ಕೇಳಿ ಬಂದಿದೆ ಸರ್ ಶಾಸಕರು. ನೋಡಿ, ವಾಟ್ ಎವರ್ ಇಟ್ ಈಸ್, ಅವರೇನು ನಮ್ಮ ಹತ್ರ ಅಂಥದ್ದು ಯಾವುದೇ ಮಾತಾಡಿಲ್ಲ ಅವರು. ಬಟ್ ಅಂಥದ್ದು ಏನಾದರೂ ಇದ್ರೆ ಈಗಾಗಲೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಲಿ. ನಾವೇನು ತನಿಖೆಯಿಂದ ಹಿಂದೆ ಜರಿತಾ ಇಲ್ಲ ಅಲ್ಲ. ಏನೇ ಇದ್ರೂ ಕೂಡ ನ್ಯಾಯಯುತವಾಗ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಇವಾಗ ಅವ್ರ ಪತ್ನಿಯ ಜೊತೆ ಮಾತಾಡಿದ್ದೀರಿ, ಏನು ಬೇಡಿಕೆ ಇಟ್ಟಿದ್ದಾರೆ? ಇಲ್ಲ, ಈಗ ಅವ್ರೇನು ಹೇಳ್ತಾ ಇರೋದು, ನಮಗೆ ಅವರು ಭಾಳ ಸ್ಟ್ರೆಸ್ನಲ್ಲಿದ್ದರು. ಸೊ ಅದಕ್ಕೋಸ್ಕರ, ಯಾಕಂದರೆ ಇನ್ನೂ 1 ವರ್ಷ ಅವ್ರದ್ದು ಟೆನ್ಯೂರ್ ಮುಗ್ದಿರಲಿಲ್ಲ. ಆದರೆ ಅದು ಟೆನ್ಯೂರ್ ಮುಗ್ಲಾರ್ದ ಕಾರಣ 3-4 ತಿಂಗಳು ಎಲೆಕ್ಷನ್ ಬಂದಿತ್ತು, ತಮಗೆಲ್ಲರಿಗೂ ಗೊತ್ತಿರೋದೆ. ಆವಾಗ ಸ್ಥಳೀಯರು ಇರ್ತಾರೆ ಅಂದ್ಬಿಟ್ಟು ಶಿಫ್ಟ್ ಆಗಿರ್ತಾರೆ ಅಷ್ಟೇ. ಅದನ್ನು ವಾಪಸ್ ಈಗ ಅವ್ರು ಹೋದಾಗ 1 ತಿಂಗಳಲ್ಲಿ ಮತ್ತೆ ಅಲ್ಲೇ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಅಕಾಮಿಡೇಟ್ ಕೂಡ DIG ಅವ್ರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅವರು ಅಲ್ಲಿ ಕಲಬುರಗಿನಲ್ಲಿರ್ಬೋದು ಅಥವಾ ಯಾದಗಿರಿನಲ್ಲಿ ಎಕ್ಸಿಕ್ಯೂಟಿವ್ ಇದ್ರೆ ಒಳ್ಳೇದಾಗುತ್ತೆ ಸರ್, ನಮ್ಗೆ ಅನುಭವ ಬರುತ್ತೆ ಅಂತ ಅವ್ರದ್ದು ಕೂಡ ಇತ್ತು. ಯಾಕಂದ್ರೆ ನನ್ನ ಹತ್ರ ಮಾತಾಡೋದು. ಈಗ ಅವ್ರ ಪತ್ನಿಯವ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ಟ್ರೆಸ್ನಲ್ಲಿದ್ದರು ಅಂತ. ವಾಟ್ ಎವರ್ ಇಟ್ ಈಸ್, ಅದು ನಾನು ಹೇಳ್ದಂಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ, ಅದಾದಮೇಲೆ ವಿ ವಿಲ್ ಟೇಕ್ ಅಪ್. ಕಂಪ್ಲೇಂಟ್ ತೊಗೊಂಡಿದ್ದೀವಲ್ಲ, ವಿ ಆರ್ ನಾಟ್ ಡಿನೈಯಿಂಗ್ ಕಂಪ್ಲೇಂಟನ್ನು ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಕಂಪ್ಲೇಂಟನ್ನು ಆಗಲೇ ತೊಗೊಂಡಿದ್ದೀವಿ. FIR ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಆಗಲೇ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನಾಪುರ ಅವರು ಕೂಡ ಮಾತನಾಡಿದ್ದಾರೆ. ನಾನು ಕೂಡ ಸ್ಥಳೀಯ ಮುಖಂಡರು ಮತ್ತು ಅವ್ರ ಪತ್ನಿಗೆ ಮಾತನಾಡಿದ್ದೀನಿ. ಏನಿದ್ರು ಇನ್ ಅನದರ್ ಒಂದು 15-20 ನಿಮಿಷದಲ್ಲಿ ದೇ ವಿಲ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಲೆಟ್ ದೆಮ್ ನೋ. ಸರ್, FIR ಮಾಡ್ಕೊಳ್ಳದೆ ವಿಳಂಬ ಮಾಡ್ತಾ ಇದ್ದಾರೆ ಅಂತೇಳಿ ಕುಟುಂಬಸ್ಥರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲ, ವಿಳಂಬ ಏನಿಲ್ಲ. ಇವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ MLA ವಿರುದ್ಧ. ಅದನ್ನು ನಾವು ಆಲೋಚನೆ ಮಾಡಲಾರ್ದೆ ಮಾಡಲಿಕ್ಕಾಗಲ್ಲ ಅಲ್ಲ. ನಾನು ಹೇಳ್ದಂಗೆ ನ್ಯಾಯಯುತವಾಗಿ ಏನು ಮಾಡಬೇಕು, ವಿಲ್ 100% ಡೂ ಇಟ್. ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳೋದು ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅಂತ ಪದೇ ಹೇಳ್ತಾ ಇದ್ದೀನಲ್ಲ. ಸೊ ಡೋಂಟ್ ವರಿ, ವಿ ವಿಲ್ ಡೂ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಎಲ್ಲ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ದಾರೆ, ದೇ ವಿಲ್ ಹ್ಯಾಂಡಲ್ ಇಟ್. ಓಕೆ, ಥ್ಯಾಂಕ್ ಯು.